ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಇವತ್ತು ನೋಡಿ ಫ್ರೆಂಡ್ಸ್, ನಾನು ಒಂದು ಬ್ಯೂಟಿ ಟಿಪ್ಸ್ನೊಂದಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳ್ತಿದ್ದೀರಾ? ಬ್ಯೂಟಿ ಟಿಪ್ಸು ಹೌದು, ₹1 ಖರ್ಚಿಲ್ದಂಗೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಗೆ ಮಾಡ್ಕೋಬೋದು ನಾವು. ಈ ಒಂದು ಸೂರ್ಯನ ಕಿರಣ, ಧೂಳು, ಕಲುಷಿತ ವಾತಾವರಣದಿಂದ ನಮ್ಮ ಒಂದು ಮುಖದ ಕಳೆ ಹೋಗಿಬಿಟ್ಟಿರ್ತದೆ. ಯಾಕಂದ್ರೆ ಕಪ್ಪು ಕಪ್ಪಾಗಿ ಕಾಣಿಸ್ತೈತ್ರಿ. ಹಾಗಾಗಿ ಆ ಮುಖದ ಕಾಂತಿಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ, ಅಂದರೆ ನಮ್ಮ ಮುಖ ಒಂದು ಪಳಪಳ ಹೊಳಿಲಿಕ್ಕೆ ನಾವು ಏನು ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾನು ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ನೀವು ಅರ್ಧಂಬರ್ಧ ನೋಡಿದ್ರೆ ಆ ವಿಡಿಯೋದ ಒಂದು ಸಾರಾಂಶ ನಿಮಗೂ ಗೊತ್ತಾಗಲ್ಲ. ನೀವು ಯಾವ ರೀತಿ ಅದನ್ನು ಟ್ರೈ ಮಾಡಬೇಕು ಅಂದರೆ, ಹೋಮ್ ರೆಮಿಡಿನ ಯಾವ ರೀತಿ ಟ್ರೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಹಾಗೆ ನನ್ನ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಬನ್ನಿ ಫ್ರೆಂಡ್ಸ್, ಆ ಒಂದು ಬ್ಯೂಟಿ ಟಿಪ್ಸ್ ಏನಂತ ನೋಡ್ಕೊಂಬರೋಣ. ಅಕ್ಕಿ ಹಿಟ್ಟಲ್ಲಿ ವಿಟಮಿನ್ ಬಿ ಇದೆ. ಇದು ಒಂದು ಬ್ಯೂಟಿ ಸೀಕ್ರೆಟ್ ಅಂತ ಹೇಳಿದರೆ ತಪ್ಪ ಹಾಕಿಲ್ಲ. ಯಾಕಂದ್ರೆ ಅಕ್ಕಿ ಹಿಟ್ಟಿನಲ್ಲಿ ಚರ್ಮಕ್ಕೆ ವಿಶೇಷವಾದ ಬಣ್ಣವನ್ನು ನೀಡ್ತೈತಿ. ಹಾಗೆ ಸೂರ್ಯನ ಕಿರಣಗಳಿಂದ ಕೂಡ ಇದು ರಕ್ಷಿಸ್ತೈತ್ರಿ. ತುಂಬ ಒಳ್ಳೆಯದು ಚರ್ಮಕ್ಕೆ. ನಾವು ಹಸಿ ಹಾಲನ್ನು ಮುಖಕ್ಕೆ ಲೇಪನ ಮಾಡೋದ್ರಿಂದ ಮುಖ ಕಾಂತಿತವಾಗಿ ಮತ್ತು ತಾಜಾ ಕಾಣಿಸ್ತೈತ್ರಿ. ಇದು ಚರ್ಮಕ್ಕೆ ತುಂಬ ಲಾಭದಾಯಕವಾಗಿದೆ. ಹಾಗೆ ಒಂದು ಮುಖದಲ್ಲಿರ್ತಕ್ಕಂಥ ಮೊಡವೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡ್ತೈತಿ. ಚರ್ಮದ ಒಂದು ಕೊಳೆಯನ್ನು ನಿವಾರಿಸಿ ಬ್ಯಾಕ್ಟೀರಿಯಾಗಳನ್ನು ಹೋಗಲಾಡಿಸಲು ಕೂಡ ಸಹಾಯ ಮಾಡ್ತೈತ್ರಿ. ಇದು ಕೂಡ ಚರ್ಮಕ್ಕೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಈ ಅಕ್ಕಿ ಹಿಟ್ಟಿಗೆ ಏನೇನು ಹಾಕ್ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನಿವಾಗ ಒಂದು ಸ್ಪೂನಷ್ಟು ಹಸಿ ಹಾಲನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಯಾವುದೇ ರೀತಿ ಕಾಸಿರಬಾರ್ದು, ಯಾಕಂದರೆ ಹಾಲಿನಲ್ಲಿ ಇರ್ತಕ್ಕಂಥ ವಿಟಮಿನ್ ಹೋಗಿಬಿಡ್ತೈತಿ. ಹಾಗಾಗಿ ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟಿನ ಪೇಸ್ಟ್ ಪ್ಯಾಕನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಪೇಸ್ಟ್ ಪ್ಯಾಕನ್ನು ರೆಡಿ ಮಾಡ್ತೀನಿ. ನಾನು ಕೇವಲ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಪೇಸ್ಟ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ನಾನು ಹಾಲನ್ನು ಹಾಕ್ಕೊಳ್ತೀನಿ. ನೋಡಿ, ಇವಾಗ ಅಕ್ಕಿ ಹಿಟ್ಟಿನ ಪೇಸ್ಟ್ ಪ್ಯಾಕ್ ರೆಡಿ ಆಯಿತು. ಬನ್ನಿ ಹಾಗಾದರೆ ಯಾವ ರೀತಿ ಇದನ್ನು ನಾವು ಮುಖಕ್ಕೆ ಹಚ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ನಾವು ಈ ಪೇಸ್ಟ್ ಪ್ಯಾಕನ್ನು ಹಚ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ತಣ್ಣೀರಿಂದ ಮುಖವನ್ನು ತೊಳ್ಕೊಬೇಕ್ರಿ. ತೊಳ್ಕೊಂಡಾದ ನಂತರ ಒಂದು ಕಾಟನ್ ಟವೆಲ್ನಿಂದ ಪೂರ್ತಿ ಪೇಸ್ಟನ್ನು ಒರೆಸ್ಕೊಂಡಾದ ನಂತರ ನಾವು ಈ ಒಂದು ಪ್ಯಾಕನ್ನು ಹಚ್ಕೋಬೇಕು. ನೋಡಿ ಇವಾಗ ಯಾವ ರೀತಿ ಈ ಪೇಸ್ಟ್ ಪ್ಯಾಕನ್ನು ಹಚ್ಕೊಳ್ತೀನಿ ಅಂತ ಹೇಳಿ. ತುಂಬ ಸಾಫ್ಟ್ ಆಗ್ತೈತ್ರಿ ಸ್ಕಿನ್ ಮಾತ್ರ. ಅಕ್ಕಿ ಹಿಟ್ಟು ಚರ್ಮಕ್ಕೆ ತುಂಬ ಒಳ್ಳೆಯದು. ನೀವು ಇದನ್ನು ವಾರದಲ್ಲಿ ಒಂದು ಸರಿ ಆದರೂ ಯೂಸ್ ಮಾಡೋದ್ರಿಂದ ನಾವು ಯಾವುದೇ ಒಂದು ಪಾರ್ಲರ್ಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಮುಖದಲ್ಲಿರ್ತಕ್ಕಂಥ ಕಪ್ಪು ಕಲೆಗಳೆಲ್ಲ ನಿವಾರಣೆ ಆಗ್ತವೆ. ಹಾಗೆ ಪಿಗ್ಮೆಂಟೇಷನ್ ಅದು ಕೂಡ ದೂರ ಆಗ್ತೈತಿ. ಯಾಕಂದ್ರೆ ಅಕ್ಕಿ ಹಿಟ್ಟಿನಲ್ಲಿ ವಿಟಮಿನ್ ಡಿ ಇದೆ. ನಾವು ಪೂರ್ತಿ ಮುಖದಲ್ಲಿರ್ತಕ್ಕಂಥ ಚರ್ಮಕ್ಕೆ ಅಪ್ಲೈ ಮಾಡ್ಕೋಬೇಕು. ಕುತ್ತಿಗೆ ಕೂಡ ಕಪ್ಪಾದರೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಫೇಸ್ಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವು ಜನಕ್ಕೆ ಕುತ್ತಿಗೆ ಭಾಗನೂ ಕೂಡ ಕಪ್ಪಾಗಿರುತ್ತೆ. ಆ ಕುತ್ತಿಗೆಗೂ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಒಂಥರ ಸ್ಕ್ರಬ್ ಥರ ಆಗಿರಬೇಕಿದು. ತೀರ ತೆಳುವು ಆಗಬಾರ್ದು, ತೀರ ದಪ್ಪನ ಆಗಬಾರ್ದು. ಆ ಥರ ನಾವು ಒಂದು ಈ ರೆಮಿಡಿಯನ್ನು ರೆಡಿ ಮಾಡ್ಕೋಬೇಕು.
ಹಾಲು ಕೂಡ ತುಂಬ ಒಳ್ಳೆಯದ್ರಿ ಆರೋಗ್ಯಕ್ಕೆ. ಕುಡಿಯೋದ್ರಿಂದ ದೇಹಕ್ಕಿನ ಆರೋಗ್ಯ. ಹಾಗೆ ನಾವು ಈ ರೀತಿಯಾಗಿ ಸ್ಕ್ರಬ್ ಮಾಡಿಕೊಂಡೆ ಅಂದರೂ ಕೂಡ ಚರ್ಮ ಒಂದು ಪಳ 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 ಅಂತ ಹೊಳಿತಿರ್ತೈತಿ. ಈ ರೀತಿ ನಾವು ಪೂರ್ತಿಯಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡ ನಂತರ ಒಂದು 10 ರಿಂದ 15 ನಿಮಿಷ ಕೈ ಬಿಡಿ. ಅದು ಪೂರ್ತಿ ಡ್ರೈ ಆಗಬೇಕಂದ್ರೆ ಒಣಗಬೇಕು. ಒಣಗಾದ ನಂತರ ನಾವು ಸ್ಮೂತಾಗಿ ಇದನ್ನು ಮಸಾಜನ್ನು ಮಾಡ್ಕೋಬೇಕು ಚರ್ಮದ ಮೇಲೆ. ನೋಡಿ ಈ ಥರ ಅಪ್ಲೈ ಮಾಡಿಕೊಂಡು ಒಣಗಕ್ಕೆ ಕೈ ಬಿಡಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಪೂರ್ತಿ ಡ್ರೈ ಆಗಿದೆ. ಒಂದು 15 ನಿಮಿಷ ಬಿಟ್ಟಿದ್ದೆ ನಾನು, ಹಾಗಾಗಿ ಎಲ್ಲ ಡ್ರೈ ಆಗಿದೆ. ಇವಾಗ ಇದನ್ನು ಸ್ಮೂತಾಗಿ ನಾವು ಸ್ಕಿನ್ನನ್ನು ಮಸಾಜ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಕಲೆಗಳು ಇರ್ತಾವಲ್ಲ ಅಲ್ಲಿ ಜಾಸ್ತಿ ಸ್ವಲ್ಪ ಮಸಾಜನ್ನ ಮಾಡ್ಕೊಳ್ರಿ. ಇದೆಲ್ಲ ಮಸಾಜ್ ಆದ ನಂತರ ನಾವು ತಣ್ಣೀರಿನಿಂದ ಮುಖವನ್ನು ಸ್ವಚ್ಛ ಮಾಡ್ಕೋಬೇಕು. ನೀವು ರೇಷನ್ ಅಕ್ಕಿ ಪೌಡ್ರ್ ಆದರೂ ಯೂಸ್ ಮಾಡ್ಬೋದು. ಸೋನಾ ಮಸೂರಿ ಅಕ್ಕಿ ಒಂದು ಪೌಡ್ರನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ರೇಷನ್ ಅಕ್ಕಿ ಒಂದು ಅಕ್ಕಿ ಪೌಡ್ರನ್ನು ನಾನು ಯೂಸ್ ಮಾಡಿದ್ದೀನಿ. ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ಚರ್ಮದಲ್ಲಿರ್ತಕ್ಕಂಥ ರಕ್ತ ಪರಿಚಲನೆ ಕೂಡ ಸರಿ ಹೋಗುತ್ತೆ. ನೋಡಿ ಇವಾಗ ಮಸಾಜ್ ಮಾಡಿಕೊಂಡೆ. ಇವಾಗ ನಾನು ಇದನ್ನು ಪೂರ್ತಿ ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ತಣ್ಣೀರಿನಿಂದ ಮುಖವನ್ನು ತೊಳ್ಕೊಂಬಂದೆ. ಎಷ್ಟೊಂದು ಕ್ಲೀನಾಗಿ ಕಾಣ್ತಿದೆ ಅಂತ ಹೇಳಿ. ನಾನು ಏನನ್ನು ಯೂಸ್ ಮಾಡಿಲ್ಲ. ಇವಾಗ ತಾನೇ ತಣ್ಣೀರಿನಿಂದ ಮುಖವನ್ನು ತೊಳ್ಕೊಂಬಂದೆ. ನೋಡಿ ಯಾವ ಥರ ಸ್ಕಿನ್ ಸಾಫ್ಟ್ ಆಗಿದೆ. ಹಾಗೆ ಮುಖ ಎಲ್ಲ ಪಳಪಳ ಅಂತ ಹೊಳ್ತಿರ್ತೈತೆ. ಮುಖದ ಒಂದು ಕಾಂತಿನೂ ಕೂಡ ಹೆಚ್ಚಿಗೆ ಆಗ್ತೈತ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ಬ್ಯೂಟಿ ಟಿಪ್ಸನ್ನು ಯಾವ ರೀತಿ ಇತ್ತು ಅಂತೇಳಿ. ದಯವಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಒಂದು ಸ್ಕಿನ್ನು ಸಾಫ್ಟ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ದಯವಿಟ್ಟು ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ ರೀ. ಹೃದಯಪೂರ್ವಕವಾದ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.